ನಮಸ್ತೆ ಸ್ನೇಹಿತರೆ, ನಾನ್ ನಿಮ್ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ ಚತ್ತ. ತಮ್ಗೆಲ್ಲರಿಗೂ ಜ್ಞಾನವೇ ಅಮೃತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ತರಗತಿಯಲ್ಲಿ ನಾವು ಸಮಗ್ರ ಕನ್ನಡ ವ್ಯಾಕರಣವನ್ನ ನೋಡ್ತಾ ಇದ್ದೇವೆ. ಅದರ ಮುಂದುವರಿದ ಭಾಗ ಅಧ್ಯಾಯ 2 ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಸ್ಪರ್ಧಾ ಮಿತ್ರರೇ, ಈ ಅಧ್ಯಾಯದಲ್ಲಿ ನಾವು ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ಅರ್ಥ ಹಾಗೂ ಅವುಗಳ ವಿಧಗಳು, ಸಂಯುಕ್ತಾಕ್ಷರಗಳಲ್ಲಿ ಬರುವಂತಹ ಸಜಾತಿ ಮತ್ತು ವಿಜಾತಿ ಪದಗಳು ಹಾಗೂ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಕೆಇಎ ನಡೆಸುವಂತಹ ಪರೀಕ್ಷೆಗಳು ಅಥವಾ ಕೆಪಿಎಸ್ಸಿ ನಡೆಸುವಂತಹ ಅಥವಾ ಟೀಚರ್ ಎಕ್ಸಾಮ್ಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಮುಖ್ಯವಾಗಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳಿಗೆ ಸಂಬಂಧಪಟ್ಟಂತೆ ಇವುಗಳೆಲ್ಲವನ್ನು ನಾವು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಬನ್ನಿ, ತಡ ಮಾಡೋದು ಬೇಡ, ವಿಷಯಕ್ಕೆ ಹೋಗೋಣ. ಗುಣಿತಾಕ್ಷರಗಳಿಗೆ ಇನ್ನೊಂದು ಹೆಸರಿದೆ. ಇದನ್ನು ನಾವು ಕಾಗುಣಿತ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಕಾಗುಣಿತ ಅಕ್ಷರಗಳು, ಬಳ್ಳಿಗಳು ಅಂತ ಹೇಳಿ ಕರಿತೇವೆ. ಗುಣಿತಾಕ್ಷರ ಅಂದ್ರೆ ಬೇರೆ ಏನಲ್ಲ, ಇಲ್ಲಿ ಒಂದು ವ್ಯಂಜನ ಇರ್ತದೆ, ಅದಕ್ಕೆ ಒಂದು ಸ್ವರ ಸೇರ್ತದೆ. ಅರ್ಥ ಆಯ್ತಾ? ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರಗಳನ್ನ ನಾವು ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಅಕ್ಷರಗಳು. ಸರಿ, ಇನ್ನೊಂದ್ ಸ್ವಲ್ಪ ನಮಗೆ ಬಿಡಿಸಿ ಹೇಳಿ. ಹೇಗೆ? ಒಂದು ಸೂತ್ರದ ಪ್ರಕಾರ ಒಂದು ಉದಾಹರಣೆ ಕೊಟ್ಟು ಹೇಳಿ. ನೋಡಿ, ನಾವು ಕ ಅಥವಾ ಯಾವ್ದಾದ್ರು ಒಂದು ವ್ಯಂಜನವನ್ನ ತೆಗೆದುಕೊಳ್ಳೋಣ, ಅದಕ್ಕೆ ಒಂದು ಸ್ವರವನ್ನ ಸೇರಿಸೋಣ. ಕ ಕೂಡಿಸು ಇ. ನಾನಿಲ್ಲಿ ಒಂದು ವ್ಯಂಜನ ಒಂದು ಸ್ವರವನ್ನ ತೆಗೆದುಕೊಂಡು ಬಂದಿದ್ದೇನೆ. ಅವೆರಡನ್ನ ಕೂಡಿಸಿ ಬರೆದಾಗ ನಮ್ಗೆ ಸಿಕ್ತೇನು? ಇಲ್ಲಿ ಕಿ ಎನ್ನುವಂತಹ ಅಕ್ಷರ. ಈ ಕಿ ಎನ್ನುವಂತಹ ಅಕ್ಷರವನ್ನ ನಾವೇನಂತ ಕರಿತೀವಿ? ಗುಣಿತಾಕ್ಷರ, ಕಾಗುಣಿತ ಅಕ್ಷರ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಾಗಿ ಗ ಎನ್ನುವಂತಹ ಒಂದು ವ್ಯಂಜನಕ್ಕೆ ಉ ಎನ್ನುವ ಒಂದು ಹ್ರಸ್ವ ಸ್ವರ ಸೇರಿದಾಗ ಏನಾಗ್ತದೆ? ಇಲ್ಲಿ ಉ ಎನ್ನುವಂತಹ ಗುಣಿತಾಕ್ಷರ ಸಿಗ್ತದೆ. ಅರ್ಥ ಆಯ್ತಾ? ಆದ್ರಿಂದ ಗುಣಿತಾಕ್ಷರ ಅಂದ್ರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರಗಳನ್ನ ನಾವು ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಲ್ಲ? ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಕ ಎನ್ನುವ ವ್ಯಂಜನಕ್ಕೆ ಅ ಸೇರ್ಕೊಂಡಾಗ ಏನಾಗಿದೆ? ಇಲ್ಲಿ ಕ ಆಗಿದೆ, ಕ. ಅದೇ ರೀತಿಯಾಗಿ ಕ ಕೂಡಿಸು ಆ, ಕಾ. ಕ ಕೂಡಿಸು ಇ, ಕಿ. ಕ ಕೂಡಿಸು ಈ, ಕೀ ಆಗಿದೆ. ನೋಡಿ, ಕ ವ್ಯಂಜನ ಪ್ಲಸ್ ಉ, ಕು. ಕ ವ್ಯಂಜನ ಪ್ಲಸ್ ಉ, ಊ. ನೋಡಿ, ನಾವಿದನ್ನ ಕ ಅನ್ಬೇಕ, ವ್ಯಂಜನ ಅದರಲ್ಲಿ ಉಚ್ಚಾರಣೆ ಮಾಡ್ಬೇಕ ವ್ಯಂಜನ ರೀತಿಯಲ್ಲಿ, ಅಥವಾ ಕ ವ್ಯಂಜನ ಅಂತ ಹೇಳಿ ಕರಿಬೇಕ. ಎರಡರಲ್ಲಿ ಒಂದು ಸಹ ನಡೀತದೆ, ಯಾವ್ದಾದ್ರು. ಅರ್ಥ ಆಯ್ತಾ? ಕ ಎನ್ನುವ ವ್ಯಂಜನಕ್ಕೆ ನಾವು ಉ ಎನ್ನುವ ದೀರ್ಘ ಸ್ವರ ಸೇರಿಸಿದಾಗ ನಮ್ಗೆ ಕು ಎನ್ನುವಂತಹ ಗುಣಿತಾಕ್ಷರ ಸಿಗ್ತದೆ. ಅದೇ ರೀತಿಯಾಗಿ ಕ ಎನ್ನುವ ವ್ಯಂಜನಕ್ಕೆ ರು ಎನ್ನುವ ಸ್ವರ ಸೇರಿದಾಗ ಏನ್ ಸಿಗ್ತದೆ? ಕೃ ಅಂತ ಸಿಗ್ತದೆ. ನೋಡಿ, ಕೃಷ್ಣ ಅಂತ ಹೇಳಿ ಬರೆದಾಗ ನಾವು ಕೃ ಅನ್ನುವುದನ್ನ ಏನಂತ ತಿಳ್ಕೊಳ್ತೇವೆ? ಇದು ಕೂಡ ಒತ್ತಕ್ಷರ ಅಂತ ಹೇಳಿ ತಿಳ್ಕೊಳ್ತೇವೆ. ಇದು ಕೂಡ ಒತ್ತಕ್ಷರ ಆಗಿರ್ತದೆ ಅಂತ ಹೇಳಿ ತಿಳ್ಕೊಳ್ತೇವೆ. ತಪ್ಪು, ಇದು ಒತ್ತಕ್ಷರ ಅಲ್ಲ, ಬದಲಾಗಿ ಇದೊಂದು ಕೇವಲ ಗುಣಿತಾಕ್ಷರ ಮಾತ್ರ. ಯಾಕೆಂದ್ರೆ ಕ ಎನ್ನುವ ವ್ಯಂಜನಕ್ಕೆ ನಾವೇನ್ ಸೇರಿಸಿದೀವಿ? ಇಲ್ಲಿ ರು ಎನ್ನುವ ಹ್ರಸ್ವ ಸ್ವರವನ್ನ ಸೇರಿಸಿದ್ದೇವೆ. ಅದೇ ರೀತಿಯಾಗಿ ಕ ವ್ಯಂಜನಕ್ಕೆ ಎ ಎನ್ನುವ ಸ್ವರ ಸೇರಿಸಿದಾಗ ಕೆ ಆಗಿದೆ. ಕ ವ್ಯಂಜನ ಕೂಡಿಸು ಎ, ಕೆ. ಈ ರೀತಿಯಾಗಿ ಗುಣಿತಾಕ್ಷರ ಅಂದ್ರೆ ಏನಿಲ್ಲಿ ಒಂದು ವ್ಯಂಜನ ಇರ್ತದೆ ಮೊದಲಿಗೆ ಆರಂಭದಲ್ಲಿ, ನಂತರ ಅದಕ್ಕೊಂದು ಸ್ವರವನ್ನ ಸೇರಿಸ್ತೇವೆ. ಅದಾದ್ಮೇಲೆ ಅವೆರಡನ್ನ ಕೂಡಿಸಿದಾಗ ಸಿಗುವಂತಹ ಅಕ್ಷರಕ್ಕೆ ನಾವೇನಂತ ಕರಿತೀವಿ? ಗುಣಿತಾಕ್ಷರ. ಗುಣಿತಾಕ್ಷರ ಅಂದ್ರೇನು? ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರ ಅಂತ ಹೇಳಿ ಕರಿತೇವೆ. ಇನ್ನು ಮುಂದುವರಿಸೋಣಂತ. ಈ ಅಧ್ಯಾಯದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ವಸ್ತು ಇದೆ, ಸಂಯುಕ್ತಾಕ್ಷರಗಳು. ಯಾವುದು? ಸಂಯುಕ್ತಾಕ್ಷರಗಳು. ಇವುಗಳನ್ನ ನಾವು ಒತ್ತಕ್ಷರಗಳು ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಒತ್ತಕ್ಷರಗಳು. ಒತ್ತಕ್ಷರ ಅಂದ್ರೇನು? ನೋಡ್ತಾ ಬನ್ನಿ. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇರ್ತವೆ. ಅರ್ಥ ಆಯ್ತಾ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇರ್ತವೆ. ಅದಾದ ನಂತರ ಮಧ್ಯದಲ್ಲಿ ಯಾವುದೇ ಸ್ವರ ಇಲ್ಲ. ಮಧ್ಯದಲ್ಲಿ ನೋಡಿ, ಇಲ್ಲಿ ಯಾವುದೇ ಸ್ವರ ಇಲ್ಲ. ಒಂದಕ್ಕೊಂದು ಸೇರಿಸೋಣ. ಅದಾದ್ಮೇಲೆ ಕೊನೆಯಲ್ಲಿ ಒಂದು ಸ್ವರದೊಂದಿಗೆ ಕೂಡುವುದನ್ನ ಏನಂತ ಕರೀತಾರೆ? ಸಂಯುಕ್ತಾಕ್ಷರ. ನೋಡಿ, ಮಧ್ಯದಲ್ಲಿ ಯಾವುದೇ ಸ್ವರ ಇಲ್ಲ, ಎರಡು ವ್ಯಂಜನಗಳಿದ್ದಾವೆ, ಒಂದಕ್ಕೊಂದು ಕೂಡಿಸಿದ್ದೇವೆ, ಕೊನೆಗೆ ಇನ್ನೊಂದು ಸ್ವರದ ಜೊತೆ ಸೇರಿಸಿ ಅಂತ ಹೇಳಿದ್ದಾರೆ. ಅದಾದ ನಂತರ ಕೂಡಿಸಿ ಬರೆದಾಗ ನಮ್ಗೆ ಏನಾಯ್ತು? ಇಲ್ಲಿ ಖ, ಖ.
ಏನ್ ಸಿಕ್ತು ಕ. ಇದನ್ನ ಏನಂತ ಕರೀತಾರೆ ಅವ್ರ ಪ್ರಕಾರ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರಿಗೆ ಇನ್ನೊಂದು ಹೆಸರೇನಿಲ್ಲಿ ಒತ್ತಕ್ಷರಗಳು ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ ಒತ್ತಕ್ಷರಗಳು. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿದಾವೆ ನೋಡಿ, ಇಲ್ಲಿ ಎರಡು ಅಥವಾ ಎರಡಕ್ಕಿಂತ, ನಾನು ಇಲ್ಲಿ ಎರಡೇ ವ್ಯಂಜನಗಳನ್ನು ತೆಗೆದುಕೊಂಡಿದ್ದೇನೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇರ್ತವೆ. ಸ ಕೂಡಿಸು ತ ಕೂಡಿಸು ರ ವ್ಯಂಜನ ಕೂಡಿಸು ಈ ಒಂದೇ ಒಂದು ಸ್ವರ ಸೇರಿಸಿದೆ ನೋಡಿ. ಏನಾಯ್ತು ಸ, ನೋಡಿ ಕೊನೆಗೆ ಈ ಇದೆ, ಸ ತ ರ, ಏನಾಯ್ತು ಇಲ್ಲಿ ಸ್ತ್ರೀ ಆಯ್ತು ನೋಡಿ. ಎಷ್ಟು ವ್ಯಂಜನಗಳಿದಾವೆ? ವ್ಯಂಜನಗಳಿದಾವೆ. ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿದಾವೆ. ಅರ್ಥ ಆಯ್ತಲ್ಲ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇರ್ತದೆ, ಜೊತೆಗೆ ಕೊನೆಯಲ್ಲಿ ಒಂದು ಸ್ವರದೊಂದಿಗೆ ಕೂಡಿಕೊಂಡಿದ್ರೆ ಅದನ್ನು ನಾವೇನಂತ ಕರಿತೀವಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತೇವೆ. ಈ ಸಂಯುಕ್ತಾಕ್ಷರಗಳಿಗೆ ಒಂದಿಷ್ಟು ವಿಧಗಳನ್ನ ನೋಡ್ತಾ ಹೋಗೋಣ ಅಂತ. ಇದರಲ್ಲಿ ಎರಡು ವಿಧಗಳನ್ನ ಕಾಣ್ತೇವೆ ನಾವು. ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳನ್ನ ಕಾಣ್ತೇವೆ? ಎರಡು ವಿಧಗಳನ್ನ ಕಾಣ್ತೇವೆ. ಒಂದು ಸಜಾತಿ ಸಂಯುಕ್ತಾಕ್ಷರ. ಯಾವುದು? ಸಜಾತಿ ಸಂಯುಕ್ತಾಕ್ಷರ. ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಇನ್ನೊಂದು ಯಾವುದು? ವಿಜಾತಿ ಸಂಯುಕ್ತಾಕ್ಷರ. ಎಷ್ಟು ವಿಧಗಳು? ಎರಡು ವಿಧಗಳು. ಯಾವ್ಯಾವಪ್ಪ? ಒಂದು ಸಜಾತಿ ಸಂಯುಕ್ತಾಕ್ಷರ ಸರ್, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ ಸರ್. ವಿಜಾತಿ ಸಂಯುಕ್ತಾಕ್ಷರ. ನೋಡಿ ಸ್ನೇಹಿತರೆ, ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿದ್ರೆ ಅದನ್ನ ನಾವೇನಂತ ಕರಿತೀವಿ ಸಜಾತಿ ಅಂತ ಹೇಳಿ ಕರಿತೇವೆ. ಸಜಾತಿ ಅಂದ್ರೇನು? ಪದದ ಅರ್ಥ ಒಂದೇ ಜಾತಿಯ, ಸ್ವಜಾತಿ ಅಥವಾ ಸಜಾತಿ ಅಂತ ಅರ್ಥ ಆಗ್ತದೆ. ಸಜಾತಿ ಅಂದ್ರೆ ಬೇರೆ ಏನು ಅಲ್ಲ, ಇಲ್ಲಿ ಎರಡು ವ್ಯಂಜನಗಳಿದಾವೆ, ಅವೆರಡು ವ್ಯಂಜನಗಳು ಒಂದೇ ಜಾತಿಗೆ ಸೇರಿರ್ತವೆ. ಅಂದ್ರೆ ಒಂದು ಅಕ್ಷರಕ್ಕೆ ನೋಡಿ, ಕ ಎನ್ನುವ ಅಕ್ಷರಕ್ಕೆ ಕ ಅಡಿವತ್ತು ಬಂದಿದೆ, ಮ ಎನ್ನುವ ಅಕ್ಷರಕ್ಕೆ ಮ ಅಡಿವತ್ತು ಬಂದಿದೆ, ನ ಎನ್ನುವ ಅಕ್ಷರಕ್ಕೆ ನಾನೇ ಅಡಿವತ್ತಾಗಿ ಬಂದಿದೆ. ಇಲ್ಲಿ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಅಕ್ಷರ ಅಡಿವತ್ತಾಗಿ ಬಂದಿದೆ. ಅರ್ಥ ಆಯ್ತಾ? ಬೇರೆ ಅಕ್ಷರ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಪ ಎನ್ನುವ ಸಜಾತಿ ಸಂಯುಕ್ತಾಕ್ಷರ ಬಿಡಿಸಿ ಬರ್ದಾಗ ನೋಡಿ ನಮ್ಗೆ ಏನ್ ಸಿಗ್ತದೆ? ಪ ವ್ಯಂಜನ್ ಕೂಡಿಸು ಪ ವ್ಯಂಜನ್. ಅಂದ್ರೆ ಏನಾಯ್ತು ಇಲ್ಲಿ? ಎರಡು ಒಂದೇ ರೀತಿಯ ವ್ಯಂಜನಗಳಿದಾವೆ. ಸ್ವರ ಯಾವ್ದಾದ್ರೂ ಇರ್ಲಿ, ನಮಗ್ ವಿಷಯ ಅಲ್ಲ ಅದು. ಆದ್ರೆ ಎರಡು ಒಂದೇ ಜಾತಿಯ ವ್ಯಂಜನಗಳು ಕೂಡಿದ್ರೆ ಅದನ್ನ ನಾವೇನಂತ ಕರಿತೇವೆ? ಸಜಾತಿ ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರ ಅಂದ್ರೇನು? ಒಂದು ಎರಡು ವ್ಯಂಜನ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಕೂಡಿರಬೇಕು ಒಂದು ಸ್ವರದ ಜೊತೆಗೆ. ಒಂದು ಸ್ವರ ಇದ್ದೇ ಇರ್ತದೆ, ಆದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಕೂಡಿದ್ರೆ ಅದನ್ನ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತೇವೆ. ಅದರಲ್ಲಿ ಎರಡು ವಿಧಗಳನ್ನ ಕಾಣ್ತೇವೆ. ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ವಿಜಾತಿ ಸಂಯುಕ್ತಾಕ್ಷರ. ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನ ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿದಾವೆ. ಕ ಕೂಡಿಸು ಕ, ಮ ಕೂಡಿಸು ಮ, ನ ಕೂಡಿಸು ನ. ಏನಾಗಿದೆ? ಅಣ್ಣ. ಇಲ್ಲಿ ಸಂಯುಕ್ತಾಕ್ಷರಗಳು ಯಾವ್ಯಾವು? ಅಕ್ಕ ಅನ್ನೋದು ಸಂಯುಕ್ತ ಅಕ್ಷರ ಅಲ್ಲ, ಸಂಯುಕ್ತ ಪದ ಆಗ್ತದೆ. ಆ ಸಂಯುಕ್ತ ಅಕ್ಷರ ಅಂದ್ರೆ ನಾವು ಕೇವಲ ಒತ್ತಕ್ಷರನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕಾಯ್ತಾ. ಖ ಇದೆಯಲ್ಲ ಅದು ಸಂಯುಕ್ತಾಕ್ಷರ, ಮ ಇದೆಯಲ್ಲ ಅದು ಸಂಯುಕ್ತಾಕ್ಷರ, ನ ಇದೆಯಲ್ಲ ಅದು ಸಂಯುಕ್ತಾಕ್ಷರ. ಅರ್ಥ ಆಯ್ತಾ? ಈ ಸಂಯುಕ್ತ ಅಕ್ಷರಗಳನ್ನ ನಾವು ಬಿಡಿಸಿದ್ದೇವೆ, ಇಡೀ ಪದವನ್ನ ಬಿಡಿಸಿಲ್ಲ ನಾವು. ಮತ್ತೆ ಇಲ್ಲೊಂದು ಮುಂದೆ ಒಂದು ಅಸ್ವರ ಹಾಕ್ಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಕ ಎನ್ನುವ ಸಂಯುಕ್ತಾಕ್ಷರವನ್ನ ಬಿಡಿಸಿದಾಗ ಏನ್ ಸಿಕ್ತು? ಕ ವ್ಯಂಜನ್ ಖ ವ್ಯಂಜನ್ ಕೂಡಿಸು ಅ, ಏನಾಯ್ತು? ಖ ಆಯ್ತು. ಮ, ನ, ಪ ಈ ರೀತಿಯಾಗಿ ಆ ವ್ಯಂಜನಕ್ಕೆ ಅದೇ ವ್ಯಂಜನ ಅಡಿವತ್ತಾಗಿ ಬಂದ್ರೆ ಅದನ್ನು ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಇನ್ನೊಂದು ವಿಧ ಇದೆ ಅಂತ ಹೇಳಿದೆ ನಾನು. ಯಾವ್ದದು? ವಿಜಾತಿ ಸಂಯುಕ್ತಾಕ್ಷರ. ಯಾವುದು? ವಿಜಾತಿ ಸಂಯುಕ್ತಾಕ್ಷರ. ವಿಜಾತಿ ಸಂಯುಕ್ತಾಕ್ಷರ ಅಂದ್ರೇನು? ನೋಡಿ ಇಲ್ಲಿ ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳು ಅಥವಾ ಎರಡು ಇರಬಹುದು, ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇರಬಹುದು, ಆದ್ರೆ ಅವು ಒಂದೇ ಜಾತಿಗೆ ಸೇರಿರಬಾರ್ದು ಅಂತ ಹೇಳ್ತಾರೆ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನ ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ವಿಜಾತಿ ಸಂಯುಕ್ತಾಕ್ಷರ. ಸರ್ ಉದಾಹರಣೆ ಹೇಳಿ ನಮ್ಗೆ, ಇದು ಮಾತ್ರ ಅರ್ಥ ಆಗುದಿಲ್ಲ ಹೀಗೆ ಡೆಫಿನೇಷನ್ ಹೇಳಿದ್ರೆ. ಒಂದು ಉದಾಹರಣೆ ಮೂಲಕ ಹೇಳಿ. ನೋಡಿ ಇಲ್ಲಿ ಸೂರ್ಯ ಎನ್ನುವ ಪದ ಇದೆ, ಇಲ್ಲಿ ಒತ್ತಕ್ಷರ ಯಾವುದು? ರ್ಯ. ಇಲ್ಲಿ ವಿದ್ಯೆ ಎನ್ನುವ ಪದ ಇದೆ, ಇಲ್ಲಿ ಅಡಿವತ್ತಿರುವಂತಹ ಅಕ್ಷರ ಯಾವುದು? ಜೇ. ಪುಸ್ತಕ ಇದೆ, ಇಲ್ಲಿ ಒತ್ತಕ್ಷರ ಯಾವುದು? ಸ್ತ. ಇಲ್ಲಿರುವ ಒತ್ತಕ್ಷರಗಳನ್ನ ನಾವೀಗ ಬಿಡಿಸ್ತಾ ಹೋಗೋಣ ಅಂತ. ನೋಡಿ ಸೂರ್ಯ
ಪ್ರೊನೌನ್ಸ್ ಮಾಡ್ಬೇಕಾದಾಗ ನಾವೇನ್ ಮಾಡ್ತೀವಿ ಅರ್ಕಾರವನ್ನ ಮೊದಲು ಪ್ರೊನೌನ್ಸ್ ಮಾಡ್ತೇವೆ. ಅರ್ಥ ಆಯ್ತಲ್ಲ, ಅರ್ಕಾರವನ್ನ ಮೊದಲು ಪ್ರೊನೌನ್ಸ್ ಮಾಡ್ತೇವೆ. ಸು ಆದ ನಂತರ ಯ ಅನ್ನಂಗಿಲ್ಲ ನಾವು. ಇಲ್ಲಿ ನೋಡಿ ವಿ ಆದ ನಂತರ ದ ಉಚ್ಚಾರಣೆ ಮಾಡಿದೀವಿ, ವಿ ದಿಯೆ ಅಂದೀವಿ. ಅರ್ಥ ಆಯ್ತಲ್ಲ, ಅದಕ್ಕೆ ದ ನಾ ಮೊದಲು ಬಿಡಿಸಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಸೂರ್ಯ, ಸು ಆದ ನಂತರ ನಾನು ಯ ಅಂದಿಲ್ಲ, ನಾನು ಏನಿದ್ದೀನಿ ಅರ್ಕಾರ ಅಂತ ಹೇಳಿದ್ದೀನಿ. ಇದು ಯಾವ್ದ್ರ ಒತ್ತು ಅಡಿ ಒತ್ತು, ಇದು ಅರ್ಕಾರ. ಎಸ್, ವೆರಿ ಗುಡ್. ರ ಅದರ ಅಡಿವತ್ತಾಗಿರ್ತದೆ. ರನ ಅಡಿವತ್ತು ಎರಡು ಕಾಣ್ತೇವೆ ನಾವು. ಒಂದು ಈ ರೀತಿಯಾಗಿ ಅರ್ಧ ಚಂದ್ರ, ಇನ್ನೊಂದು ಕನ್ನಡದ ಅಂಕಿ 9. ಅರ್ಥ ಆಯ್ತಾ? ಹಾಗಾಗಿ ಸೂರ್ಯ ರನ ನಾನು ಮೊದಲು ಪ್ರೊನೌನ್ಸ್ ಮಾಡ್ತೇನೆ. ಮೊದಲು ಉಚ್ಚಾರಣೆ ಮಾಡೋಕ್ಕಾಗಿ ಅದನ್ನ ಏನ್ ಮಾಡಿದ್ದೇನೆ, ಮೊದಲು ತೆಗೆದುಕೊಂಡು ಬಂದಿದ್ದೇನೆ. ರ ಕೂಡಿಸು ಯ ಕೂಡಿಸು ಅ. ಎಷ್ಟು ವ್ಯಂಜನಗಳಿದಾವೆ? 2 ವ್ಯಂಜನಗಳಿದಾವೆ. ನೋಡಿ, ಯಕಾರಕ್ಕೆ ಏನ್ ಬಂದಿದೆ? ರ ಅಡಿವತ್ತಾಗಿ ಬಂದಿದೆ. ಇನ್ನೊಂದು ನೋಡಿ, ವಿದ್ಯೆ. ವಿದ್ಯೆ, ದ್ಯ ಎನ್ನುವುದು ಇಲ್ಲಿ ಸಂಯುಕ್ತಾಕ್ಷರ. ಹೊರಗೆ ತೆಗೆದಾಗ ದ ಕೂಡಿಸು ಯ. ದ ಎನ್ನುವುದಕ್ಕೆ ಯಾವ್ದು ಅಡಿವತ್ತು ಬಂದಿದೆ? ಯಕಾರ ಅಡಿವತ್ತಾಗಿ ಬಂದಿದೆ. ಹಾಗಾಗಿ ಎಷ್ಟು ವ್ಯಂಜನಗಳಿದಾವೆ ಇಲ್ಲಿ? 2 ವ್ಯಂಜನಗಳು ಇದಾವೆ ಸರ್. ಯಾವ್ದು ಒಂದೇ ಜಾತಿಯ? ಇಲ್ಲ ಸರ್, ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು. ಯಾವ್ದು? ಬೇರೆ ಬೇರೆ ಜಾತಿಯ ವ್ಯಂಜನಗಳು. ಇದು ಒಂದು ಜಾತಿ ಆದ್ರೆ ಇದೊಂದು ಜಾತಿ. ದ ಅನ್ನೋದು ಬೇರೆನೆ, ಯ ಅನ್ನೋದು ಬೇರೆನೆ ಆಗಿದೆ. ಬೇರೆ ಬೇರೆ ಜಾತಿಯ 2 ವ್ಯಂಜನಗಳು ಸೇರ್ಕೊಂಡಿದಾವೆ. ಇಲ್ಲಿ ನೋಡಿ, ಬೇರೆ ಬೇರೆ ಜಾತಿಯ 3 ವ್ಯಂಜನಗಳು ಸೇರ್ಕೊಳ್ತಾವೆ. ಎಲ್ಲಿ ನೋಡಿ, ಸ್ತ್ರೀ ಅಂತ ಬರ್ದಾಗ, ಸ್ತ್ರೀ ಅಂತೇಳಿ ಆರಂಭದಲ್ಲಿ ನಾನು ತೋರಿಸಿದೆ ನಿಮ್ಗೆ. ಅರ್ಥ ಆಯ್ತಾ? ಇದನ್ನು ಬಿಡಿಸ್ತಾ ಹೋಗಿ, ಸ್ತ, ಸ ಕೂಡಿಸು ತ, ಸ್ತ. ಕೊನೆ ಒಂದ್ ಸ್ವರ ಇದೆ. ನಮ್ಗೆ ಸ್ವರ ವ್ಯತ್ಯಾಸ ಏನು ಇಲ್ಲ, ನಮ್ಗೆ ವಿಷಯವೇ ಅಲ್ಲ. ಆದ್ರೆ ವ್ಯಂಜನಗಳು ವಿಷಯ ಆಗ್ತದೆ, ಇಲ್ಲಿ ಮ್ಯಾಟರ್ ಆಗ್ತದೆ. 2 ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಕೂಡ್ಕೊಂಡಿದ್ರೆ ಅದನ್ನ ವಿಜಾತಿ ಸಂಯುಕ್ತಾಕ್ಷರ. ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಕೂಡ್ಕೊಂಡಿದ್ರೆ ಅದನ್ನ ಸಜಾತಿ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದ್ರೆ ಏನಿಲ್ಲಿ ಒತ್ತಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರ್ಕೊಂಡಿದ್ರೆ ಅದನ್ನ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಾಗಿ ಆ 2 ವ್ಯಂಜನಗಳು ಒಂದೇ ಜಾತಿಗೆ ಸೇರಿದ್ರೆ ಅದನ್ನ ಸಜಾತಿ, ಬೇರೆ ಬೇರೆ ಜಾತಿಗೆ ಸೇರಿದ್ರೆ ಅದನ್ನ ವಿಜಾತಿ. ಬೇರೆ ಬೇರೆ ಜಾತಿ ಅಂದ್ರೆ ಏನಿಲ್ಲಿ? ಒಂದೇ ಜಾತಿ ಅಂದ್ರೆ ಏನು? ಆ ವ್ಯಂಜನಕ್ಕೆ ಅದೇ ಅಡಿವತ್ತಾಗಿ ಬಂದ್ರೆ ಸಜಾತಿ. ಬೇರೆ ಬೇರೆ ಜಾತಿ ಅಂದ್ರೆ ಏನಿಲ್ಲಿ? ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನಾಕ್ಷರ ಅಡಿವತ್ತಾಗಿ ಬಂದ್ರೆ ಅದನ್ನ ವಿಜಾತಿ ಸಂಯುಕ್ತಾಕ್ಷರ. ವಿಜಾತಿ ಸಂಯುಕ್ತಾಕ್ಷರ ಅಂದ್ರೇನು? 2 ವ್ಯಂಜನಗಳು, ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಂದು ಸ್ವರದೊಂದಿಗೆ ಸೇರ್ಕೊಂಡಿದ್ರೆ ಅದನ್ನ ನಾವೇನಂತ ಕರಿತೇವೆ? ವೆರಿ ಗುಡ್, ವಿಜಾತಿ ಸಂಯುಕ್ತಾಕ್ಷರ. 2ಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರ್ಕೊಳ್ತವೆ ಅಂತ ಹೇಳಿದನಲ್ಲ. ನೋಡಿ ಸರ್, ಒಂದು ಉದಾಹರಣೆ ಹೇಳಿ ನಮ್ಗೆ. ನೋಡಿ, ಸ್ತ್ರೀ ಅನ್ನೋದಿದೆ ಇಲ್ಲಿ, ಸ್ತ್ರೀ. ಇದನ್ನ ಬಿಡಿಸ್ತಾ ಹೋಗಿ ಬಿಡಿಸ್ತಾ ಹೋಗಿ, ಸ ವ್ಯಂಜನ್ ಕೂಡಿಸುತ್ತಾ ಇದೆ ನೋಡಿ, ಅಲ್ಲಿ ತ ವ್ಯಂಜನ್ ಕೂಡಿಸಿ ಇನ್ನೊಂದು ರ ಇದೆ ನೋಡಿ, ರ. ಕೊನೆಗೆ ಏನಿದೆ? ಈ ಎನ್ನುವ ಸ್ವರ ಇದೆ. ಯಾವ ಸ್ವರ ಅದು? ದೀರ್ಘ ಸ್ವರ. ನೋಡಿ, ಈ ಋಸ್ವ ಸ್ವರ ಅಲ್ಲ, ಸಣ್ಣ ಈ ಅಲ್ಲ, ಯಾವ್ದಿದೆ ಅಲ್ಲಿ? ದೀರ್ಘ ಸ್ವರ ಇದೆ. ಅರ್ಥ ಆಯ್ತಾ? ಇದನ್ನು ಕೂಡಿಸಿ ಬರೆದಾಗ ನೋಡಿ ನಮ್ಗೆ ಏನ್ ಸಿಗ್ತದೆ? ಸ್ತ್ರೀ ಅಂತ ಆಯ್ತು. ಹಾಗಾದ್ರೆ ಯಾವ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು? ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಹೋಗಿ, 2-3ರಲ್ಲೂ ಇರುವಂತಹ ವ್ಯತ್ಯಾಸಗಳೇನು? ಇಲ್ಲಿ ನಿಮ್ಗೆ ಅಲ್ಲೇನಾದ್ರೂ ಗೊಂದಲಗಳಿದ್ರೆ ಇಲ್ಲಿ ನಿವಾರಣೆ ಆಗ್ತದೆ. ನಿವಾರಣೆ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಒಂದು ಗುಣಿತಾಕ್ಷರ ತೆಗೆದುಕೊಂಡಿದ್ದೇನೆ, ಗುಣಿತಾಕ್ಷರ. ಅದಾದ ನಂತರ ಒಂದು ಸಂಯುಕ್ತಾಕ್ಷರ, ಅದರಲ್ಲಿ ಸಜಾತಿ ಮತ್ತು ವಿಜಾತಿ ಎರಡನ್ನು ತೆಗೆದುಕೊಂಡಿದ್ದೇನೆ. ಗುಣಿತಾಕ್ಷರದಲ್ಲಿ ಏನಿರ್ತದೆ? ಗುಣಿತಾಕ್ಷರ ಅಂದ್ರೆ ಒಂದು ವ್ಯಂಜನ ಇರ್ತದೆ ಸರ್, ಒಂದು ಸ್ವರ ಸೇರಿರ್ತದೆ. ಇಲ್ಲಿ ನೋಡಿ, ಕ ಇದೆ. ಕ ಬಿಡಿಸಿ ಬರ್ದಾಗ ನಮ್ಗೆ ಏನ್ ಸಿಕ್ತು? ಒಂದು ವ್ಯಂಜನ ಇದೆ, ಆ ವ್ಯಂಜನಕ್ಕೆ ಒಂದು ಸ್ವರ ಸೇರ್ಕೊಂಡಿದೆ, ಕ ಆಗಿದೆ. ಅದೇ ರೀತಿಯಾಗಿ ಕಿ ಇದೆ ನೋಡಿ, ಇಲ್ಲಿ ಕಿ. ಇದನ್ನು ನಾವು ಬಿಡಿಸಿ ಬರೆಯೋದು ಹೇಗೆ? ಖ ಕುಡಿಸು ಋಸ್ವ ಇ, ಅಂದ್ರೆ ಸಣ್ಣ ಇ ಅಂತ ಕರಿತೀವಿ. ನೋಡಿ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದೆ. ಅರ್ಥ ಆಯ್ತಲ್ಲ? ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರ್ಕೊಂಡಿದೆ. ಅದರಿಂದ ಏನಿದು? ಇದು ಗುಣಿತಾಕ್ಷರ. ಇನ್ನೊಂದು ಸಂಯುಕ್ತಾಕ್ಷರದಲ್ಲಿ ಬಂದಿದೆ ನೋಡಿ, ಮೊದಲನೇ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ. ಹಂಗಂದ್ರೆ ಏನು? ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ರೀತಿಯ ವ್ಯಂಜನಗಳು ಸೇರ್ಕೊಂಡಿರ್ತದೆ. ಒಂದೇ ರೀತಿಯ ವ್ಯಂಜನಗಳು. ನೋಡಿ, ಇಲ್ಲಿ ಕ ಎನ್ನುವ ಅಕ್ಷರಕ್ಕೆ ಕ ವ್ಯಂಜನಾಕ್ಷರ ಅಡಿವತ್ತಾಗಿ ಬಂದಿದೆ. ಮ ಮ ವ್ಯಂಜನಾಕ್ಷರ ಅಡಿವತ್ತಾಗಿ ಬಂದಿದೆ. ತ ವ್ಯಂಜನಾಕ್ಷರ ಅಡಿವತ್ತಾಗಿ ಬಂದಿದೆ. ಲಿಗೆ ಲಿ ಅನ್ನೋದು ಅಡಿವತ್ತಾಗಿ ಬಂದಿದೆ. ಬಿಡಿಸ್ತಾ ಹೋಗೋಣ, ಕ ಎನ್ನುವುದನ್ನ ಬಿಡಿಸ್ತಾ ಹೋಗೋಣ. ಕ ಕೂಡಿಸು ಖ ಕೂಡಿಸು ಅ. ಏನಾಯ್ತು ಅಲ್ಲಿ? ಎಸ್, ವೆರಿ ಗುಡ್, ಖ ಆಯ್ತು. ಕತ್ತಿ ನೋಡಿ, ಇಲ್ಲಿ ಕತ್ತಿ. ಅದನ್ನು ಬಿಡಿಸ್ತಾ ಹೋದಾಗ ತ ವ್ಯಂಜನ್ ಕೂಡಿಸು ತ ವ್ಯಂಜನ್. ಕೊನೆಗೆ ಯಾವ ಸ್ವರ ಇದೆ? ಈ ಸ್ವರ ಇದೆ. ನೋಡಿ, ಏನಾಯ್ತು? ಕತ್ತಿ, ತಿ ಆಯ್ತು. ಅದೇ ರೀತಿಯಾಗಿ ಹಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಲ ವ್ಯಂಜನ್ ಕೂಡಿಸು ಲ ವ್ಯಂಜನ್, ಕೊನೆಗೊಂದು ಸ್ವರ ಇ.
ಏನಾಯ್ತು? ಲಿ ಆಯ್ತು. ಅಮ್ಮ ಮ ವ್ಯಂಜನ್ ಕೂಡಿಸು ಮ ವ್ಯಂಜನ್ ಕೂಡಿಸು ಅ ಎನ್ನುವ ಸ್ವರ ಸೇರ್ಕೊಂಡಾಗ ನಮ್ಗೇನ್ ಸಿಕ್ತಿಲ್ಲಿ? ಮ ಅನ್ನೋದು ಸಿಕ್ತು. ಯಾವ ಸಂಯುಕ್ತಾಕ್ಷರ? ಸಜಾತಿ. ಯಾಕೆ ಸಜಾತಿ? ಕ ಕೆ ಕ ಅಡಿವತ್ತು, ತ ಕೆ ತ ಅಡಿವತ್ತು, ಲ ಕೆ ಲ ಅಡಿವತ್ತು, ಮ ಕೆ ಮ ಅಡಿವತ್ತು. ಅದೇ ಜಾತಿಯ ವ್ಯಂಜನಾಕ್ಷರ ಅಡಿವತ್ತಾಗಿ ಬಂದ್ರೆ ಅದನ್ನ ನಾವು ಸಜಾತಿ ಅಂತ ಕರಿತೇವೆ. ಸರ್, ಇನ್ನೊಂದು ಉಂಟಲ್ಲ, ವಿಜಾತಿ. ಈಗಂದ್ರೇನು ವಿಜಾತಿ ಅಂದ್ರೆ? ಇಲ್ಲಿ ಕೂಡ ಸಂಯುಕ್ತಾಕ್ಷರನೇ, ಅಡಿವತ್ತುಗಳಿರ್ತವೆ, ಆದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಸೇರ್ಕೊಂಡಿರ್ತದೆ. ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಸೇರ್ಕೊಂಡಿದೆ. ಉದಾಹರಣೆಗೆ ನೀವು ವಿದ್ಯಾ ಎನ್ನುವುದನ್ನ ನೋಡಬಹುದು. ವಿದ್ಯಾ, ಬಿಡಿಸಿ ಬರೀರಿ. ದ್ಯಾ ಅನ್ನೋದನ್ನ ದ ಕೂಡಿಸು ದ ಕೂಡಿಸು ಯ ವ್ಯಂಜನ್ ಕೂಡಿಸು ಯಾವ ಸ್ವರ ಇದೆ? ಆ ಇದೆ ನೋಡಿ, ಆ ಇದೆ. ಅರ್ಥ ಆಯ್ತಲ್ಲ? ವಿದ್ಯಾ, ವಿದ್ಯಾ ನೋಡಿ, ದ ವ್ಯಂಜನ್ ಯ ವ್ಯಂಜನ್ ಆ ಎನ್ನುವ ದೀರ್ಘ ಸ್ವರ ಇದೆ, ವಿದ್ಯಾ. ಅದೇ ರೀತಿಯಾಗಿ ಭಕ್ತಿ, ತಿ ಅನ್ನೋದನ್ನ ಬಿಡಿಸ್ತಾ ಹೋದಂತೆ, ತಿ ಅನ್ನೋದನ್ನ ಬಿಡಿಸಿದಾಗ ನಮ್ಗೆ ಏನ್ ಸಿಗ್ತದೆ ನೋಡಿ ಇಲ್ಲಿ? ಕ ವ್ಯಂಜನ್ ಕೂಡಿಸು ತ ವ್ಯಂಜನ್ ಕೂಡಿಸು ಈ ಎನ್ನುವ ಹ್ರಸ್ವ ಸ್ವರ, ಕತಿ, ಕತಿ. ಭಕ್ತಿ ಅಂದ್ರೆ ಕ ಕೆ ತ ಅಡಿವತ್ತಾಗಿ ಬಂದಿದೆ, ಇಲ್ಲಿ ದ ಕೆ ಯ ಅಡಿವತ್ತಾಗಿ ಬಂದಿದೆ ನೋಡಿ. ಶಾಸ್ತ್ರ, ಸ್ತ್ರ ಎನ್ನುವ ವ್ಯಂಜನಾಕ್ಷರವನ್ನ, ಸಜಾತಿ ವಿಜಾತಿ ಸಂಯುಕ್ತಾಕ್ಷರವನ್ನ ಬಿಡಿಸ್ತಾ ಹೋದಾಗ ಯಾವ ರೀತಿ ಸಿಗ್ತದೆ ನೋಡಿ ನಮ್ಗೆ ಇಲ್ಲಿ? ಸ ವ್ಯಂಜನ್ ಕೂಡಿಸು ತ ವ್ಯಂಜನ್ ಕೂಡಿಸು ರ ವ್ಯಂಜನ್. ಎಷ್ಟಿದಾವೆ ಇಲ್ಲಿ ವ್ಯಂಜನಗಳು? ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿದ್ದಾವೆ. ಅಂದ್ರೆ 3 ವ್ಯಂಜನಗಳನ್ನ ಕಾಣ್ತೇವೆ. ಕೊನೆಗೆ ಅ ಎನ್ನುವ ಸ್ವರದೊಂದಿಗೆ ಏನಾಗಿದಾವೆ? ಅವು ಸೇರ್ಕೊಂಡಿದ್ದಾವೆ 3 ಕೂಡ. ಏನಾಯ್ತು ಆಗ? ಸ್ತ್ರ, ಶಾಸ್ತ್ರ. ಆದ್ರಿಂದ ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಅದೇ ರೀತಿಯ ವ್ಯಂಜನಾಕ್ಷರಗಳು ಅಡಿವತ್ತಾಗಿ ಬರ್ತವೆ. ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಅಡಿವತ್ತಾಗಿ ಬರ್ತವೆ. ಗುಣಿತಾಕ್ಷರ ಅಂದ್ರೆ ಒಂದು ವ್ಯಂಜನಕ್ಕೆ ಒಂದೇ ಸ್ವರ, ಇಲ್ಲಿ ಒಂದೇ ವ್ಯಂಜನ ಇರ್ತದೆ. ಸಂಯುಕ್ತಾಕ್ಷರ ಅಂದ್ರೆ 2 ವ್ಯಂಜನ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇರ್ತವೆ. ಸಜಾತಿ ಅಂದ್ರೆ 2 ವ್ಯಂಜನಗಳು ಒಂದೇ ಜಾತಿಗೆ ಸೇರಿರ್ತವೆ. ವಿಜಾತಿ ಅಂದ್ರೆ 2 ವ್ಯಂಜನ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇರಬಹುದು ಇಲ್ಲಿ, ಆದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಅಡಿವತ್ತಾಗಿ ಸೇರ್ಕೊಂಡಿರ್ತವೆ. ಎಲ್ಲಾ ಕಡೆನೂ ಏನಿರ್ತದ? ಸಾಮಾನ್ಯವಾಗಿ ಒಂದು ಸ್ವರ ಅನ್ನೋದು ಕಂಪಲ್ಸರಿ ಇದ್ದೇ ಇರ್ತದ, ಸ್ವರ ಇದ್ದೇ ಇರ್ತದ. ಸ್ವರನ್ನೇ ನಾವೇನಂತ ಕರಿತೀವಿ? ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂತಹ ಅಕ್ಷರ ಅಂತ ಹೇಳಿ ಕರಿತೇವೆ. ಈ ಸ್ವರ, ವ್ಯಂಜನ ಮತ್ತ ಧ್ವನ್ಯಾಂಗಗಳು ಎಲ್ಲಿ ಹುಟ್ಟುತ್ತವೆ, ಯಾವ್ಯಾವ ಅಕ್ಷರಗಳು ಅನ್ನೋದನ್ನ ನಾವು 1ನೇ ಅಧ್ಯಾಯದಲ್ಲಿ ಕಲ್ತಿದ್ದೇವೆ. 1ನೇ ಅಧ್ಯಾಯ ನೋಡಿಲ್ದೇ ಇರೋರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರ್ತದೆ, ಮೊದಲ ಅಧ್ಯಾಯವನ್ನ ಕಲ್ತ್ಕೊಂಡು ಮತ್ತು ಅಲ್ಲಿ ಕೇಳಿರುವಂತಹ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಅಭ್ಯಾಸ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ಗುಣಿತಾಕ್ಷರದಲ್ಲಿ ಸ್ವರ ಅನ್ನೋದು ಇದ್ದೇ ಇರ್ತದೆ, ಸಂಯುಕ್ತಾಕ್ಷರದಲ್ಲಿ ಸ್ವರ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ವಿಜಾತಿ ಸಂಯುಕ್ತಾಕ್ಷರದಲ್ಲೂ ಸ್ವರ ಅನ್ನೋದು ಇದ್ದೇ ಇರ್ತದೆ. ಕೊನೆಗೆ ಒಂದು ಸ್ವರವನ್ನ ನಾವು ಸೇರಿಸ್ಕೊಳ್ತೀವಿ. ಅರ್ಥ ಆಯ್ತಲ್ಲ? ಮತ್ತೆ ಎರಡಕ್ಕಿಂತ ಹೆಚ್ಚು ಸ್ವರಗಳು, 2 ಸ್ವರಗಳು, ಸ್ವರ ಒಂದೇ ಇರ್ತದೆ. ಅರ್ಥ ಆಯ್ತಲ್ಲ? ಒಂದು ಸ್ವರದ ಜೊತೆಗೆ ಉಚ್ಚಾರಣೆ ಮಾಡಿದಾಗ ಅವಾಗ ಅದು ಒಂದು ಸ್ವತಂತ್ರ ಅಕ್ಷರ ಆಗ್ತದೆ. ಯಾಕಂದ್ರೆ ಸ್ವರವನ್ನ ಮಾತ್ರ ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತೇವೆ, ವ್ಯಂಜನಗಳನ್ನ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಅಲ್ಲ, ಸಾಧ್ಯವಿಲ್ಲ. ಅಂದ್ರೆ ಬಳಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ವ್ಯಂಜನ ಗುಣಿತಾಕ್ಷರವಾದಾಗ ಒಂದು ಸ್ವತಂತ್ರ ಅರ್ಥವನ್ನ ಕೊಡ್ತದೆ, ಇಲ್ಲದಿದ್ರೆ ಅದು ಅರ್ಥವನ್ನ ಕೊಡುವುದಿಲ್ಲ. ಮುಂದೆ ಹೋಗೋಣ. ಈಗ ಇಷ್ಟೊತ್ತು ನಾವು ಚರ್ಚೆ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ನೀವು ನೋಡ್ತಾ ಹೋಗಿ. ಪ್ರಶ್ನೆ ಸಂಖ್ಯೆ 1 ಇಲ್ಲೇನಾಗಿದೆ? ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗ ಉಂಟಾಗುವ ಅಕ್ಷರಗಳನ್ನ ಹೀಗೆಂದು ಕರೆಯುತ್ತೇವೆ. ಒಂದು ವ್ಯಂಜನಕ್ಕೆ, ಪ್ರಶ್ನೆ ಏನಂತ ಇದೆ ಇಲ್ಲಿ? ಒಂದು ವ್ಯಂಜನಕ್ಕೆ ಒಂದು ಸ್ವರವು ಸೇರಿದಾಗ ಉಂಟಾಗುವ ಅಕ್ಷರವನ್ನು ನಾವು ಏನೆಂದು ಕರೆಯುತ್ತೇವೆ? ಆಯ್ಕೆ ಎ ಸಂಯುಕ್ತಾಕ್ಷರ, ಆಯ್ಕೆ ಬಿ ಯೋಗವಾಹ, ಆಯ್ಕೆ ಸಿ ಗುಣಿತಾಕ್ಷರ, ಆಯ್ಕೆ ಡಿ ಸ್ವರಾಕ್ಷರ. ಹಾಗಾದ್ರೆ ಯಾವುದು ಸರಿಯಾದ ಉತ್ತರ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಒಂದು ವ್ಯಂಜನ ಇರ್ತದೆ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿರ್ತದೆ. ಒಂದು ಸ್ವರ ಯಾವ್ದಾದ್ರು ಒಂದು ಸೇರಿಸಿ ಅಪ್ಪ ಸ್ವರ. ಏನಾಯ್ತು ಈಗ? ಅದು ಗಿ ಅಂತ ಆಯ್ತು. ಹಾಗಾದ್ರೆ ಏನಿದು? ಏನಿದು? ಕಾಗುಣಿತಾಕ್ಷರಗಳು ಅಥವಾ ಗುಣಿತಾಕ್ಷರಗಳು ಸರಿಯಾದ ಉತ್ತರ. ಸರಿಯಾದ ಉತ್ತರ ಯಾವುದು? ಆಯ್ಕೆ ಸಿ ಸರಿಯಾದ ಉತ್ತರ. ಮತ್ ಸಂಯುಕ್ತಾಕ್ಷರ ಅಂದ್ರೆ ಏನು? ಸಂಯುಕ್ತಾಕ್ಷರಕ್ಕೆ ನಾವು ಒತ್ತಕ್ಷರಗಳು ಅಂತ ಹೇಳಿ ಕರಿತೇವೆ ಸರ್. 2 ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇಲ್ಲಿ ಇರ್ತವೆ ಸರ್. ಒಂದು ಸ್ವರದ ಜೊತೆಗೆ ಸೇರ್ಕೊಂಡಿರ್ತವೆ ಸರ್. ಯೋಗವಾಹ ಅಂದ್ರೆ ಯಾವ್ದಿಲ್ಲಿ? ಒಂದು ಅನುಸ್ವಾರ ಹಾಗೂ ಇನ್ನೊಂದು
ವಿಸರ್ಗ ಒಂದು ಅಕ್ಷರ ಗಾತ್ರದ ಒಂದು ಸೊನ್ನೆ, ಎರಡು ಚಿಕ್ಕ ಗಾತ್ರದ ಮೇಲೊಂದು ಕೆಳಗೊಂದು ಎರಡು ಸೊನ್ನೆ, ಇವುಗಳನ್ನ ಒಂದು ಅನುಸ್ವಾರ ಅಂತ ಕರೆದ್ರೆ ಇದನ್ನ ನಾವು ವಿಸರ್ಗ ಅಂತೇಳಿ ಕರಿತೇವೆ. ಏನಂತ ಕರಿತೇವೆ? ವಿಸರ್ಗ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಸ್ವರಾಕ್ಷರ ಅಂದ್ರೆ ಏನಿಲ್ಲಿ? ಸ್ವರಾಕ್ಷರ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಅಂತ ಹೇಳಿ ಅರ್ಥ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಪ್ಪ? ಎಸ್, ಸ್ವರಾಕ್ಷರ ಅಂತ ಹೇಳಿ ಕರಿತೇವೆ. ಇನ್ನು ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2 ಏನ್ ಹೇಳ್ತದೆ? ಕೃ ಎನ್ನುವ ಅಕ್ಷರ ಯಾವ ಸ್ವರದ ಸಂಯೋಜನೆಯಿಂದ ಉಂಟಾಗಿದೆ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಏನಿದೆ? ಕೃ ಎನ್ನುವ ಅಕ್ಷರ ಇದೆ. ಕೃ ಎನ್ನುವ ಅಕ್ಷರ ಯಾವ ಸ್ವರದ ಸಂಯೋಜನೆಯಿಂದ ಉಂಟಾಗಿದೆ? ಯಾವ ಸ್ವರ ಸೇರ್ಕೊಂಡಿದೆ ಕೃ ಎನ್ನುವ ಅಕ್ಷರಕ್ಕೆ? ಬಿಡಿಸ್ತಾ ಬನ್ನಿ. ನೋಡಿ ಇಲ್ಲಿ ಕ ಕೂಡಿಸು ಉ ಏನಾಯ್ತು? ಊ ಆಯ್ತು. ಕ ವ್ಯಂಜನ್ ಕೂಡಿಸು ಇ ಏನಾಯ್ತು? ಕಿ ಆಯ್ತು. ಕ ವ್ಯಂಜನ್ ಕೂಡಿಸು ಉ ಆಯ್ತು. ಋಸ್ವ ಉ ಇದೆ ಇಲ್ಲಿ, ಋಸ್ವ ಸ್ವರ ಇದೆ ಇಲ್ಲಿ. ಇಲ್ಲಿ ಇನ್ನೊಂದು ಋಸ್ವ ಉಂಟು ನೋಡಿ, ಕ ವ್ಯಂಜನ್ ರು ಕೂಡಿಸಿದಾಗ ಏನಾಯ್ತು? ಕೃ ಅಂತ ಹೇಳಿ ಆಯ್ತು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಯ್ಕೆ ಡಿ ಸರಿಯಾದ ಉತ್ತರವಾಗಿದೆ. ಇನ್ ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 3 ಏನ್ ಹೇಳ್ತದೆ ನೋಡಿ? ನೌ ಎನ್ನುವ ಅಕ್ಷರದಲ್ಲಿರುವ ವ್ಯಂಜನ ಮತ್ತು ಸ್ವರಗಳನ್ನ ಬೇರ್ಪಡಿಸಿದಾಗ ನಮಗೆ ಸಿಗುವ ರೂಪ ಯಾವುದು ಅಂತ ಕೇಳಿದಾನೆ. ಏನಂತ ಕೇಳಿದಾನೆ? ನೌ ಎನ್ನುವ ಅಕ್ಷರದಲ್ಲಿರುವ ವ್ಯಂಜನ ಮತ್ತು ಸ್ವರಗಳನ್ನ ಬೇರ್ಪಡಿಸಿ ಬರಿಬೇಕು. ಆವಾಗ ನಮ್ಗೆ ಯಾವ ರೂಪ ಸಿಗ್ತದೆ? ಆಯ್ಕೆ ಎ ನ ವ್ಯಂಜನ್ ಕೂಡಿಸು ಅ, ನ ವ್ಯಂಜನ್ ಕೂಡಿಸು ಔ, ನ ವ್ಯಂಜನ್ ಕೂಡಿಸು ಓ, ನ ವ್ಯಂಜನ್ ಕೂಡಿಸು ಓ. ಯಾವ್ದು ಸರಿಯಾದ ಉತ್ತರ? ಹಾಗಾದ್ರೆ ಕೂಡಿಸಿ ಬರೀರಿ. ನ ವ್ಯಂಜನ್ ಕೂಡಿಸು ಅ ಅಂದಾಗ ನ ಆಯ್ತು. ನ ವ್ಯಂಜನ್ ಕೂಡಿಸು ಔ ಅಂದಾಗ ನೌ ಆಯ್ತು. ಏನಂತಾಯ್ತು? ನೋವು ಅಂತ ಹೇಳಿ ಅರ್ಥ ಆಯ್ತು. ಅದಾದ ನಂತರ ಆಯ್ಕೆ ಸಿ ನೋಡಿ, ನ ವ್ಯಂಜನ್ ಕೂಡಿಸು ಹೂ ಅಂದಾಗ ನೋ. ನೋಡಿ ಇಲ್ಲಿ ದೀರ್ಘ ಸ್ವರ ಇದೆ, ಇಲ್ಲೊಂದು ಋಸ್ವ ಇದೆ. ನ ವ್ಯಂಜನ್ ಕೂಡಿಸು ಓ ನೋ ಅಂತೇಳಿ ಆಯ್ತು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ವೆರಿ ಗುಡ್. ಆಯ್ಕೆ ಬಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನ ವ್ಯಂಜನ್ ಕೂಡಿಸು ಔ ನೌ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4. ಜೈ ಎನ್ನುವ ಅಕ್ಷರವನ್ನ ಸರಿಯಾಗಿ ಬರಿಬೇಕು, ಅದನ್ನ ವಿಂಗಡಣೆ ಮಾಡಬೇಕು. ಯಾವ ರೀತಿಯಾಗಿ? ನೋಡಿ ಆಯ್ಕೆಗಳಿದ್ದಾವೆ. ಜ ವ್ಯಂಜನ್ ಕೂಡಿಸು ಎ, ಏನಾಗ್ತದೆ ಅಲ್ಲಿ? ಏನಾಗ್ತದೆ? ಎಸ್, ವೆರಿ ಗುಡ್. ಏನಾಗ್ತದೆ? ಜೆ ಆಗ್ತದೆ. ದೀರ್ಘ ಸ್ವರ ಇದೆ ನೋಡಿ ಅಲ್ಲಿ. ಜ ವ್ಯಂಜನ್ ಕೂಡಿಸು ಎ ಜೆ ಆಯ್ತು. ಜ ವ್ಯಂಜನ್ ಕೂಡಿಸು ಇ ಜಿ ಆಯ್ತು. ಜ ವ್ಯಂಜನ್ ಕೂಡಿಸು ಐ ಜೈ ಆಯ್ತು. ನೋಡಿ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದೆ ಕೇಳಿದ್ದಾರೆ. ಇಲ್ಲೊಂದು ಕೇಳಿದ್ದಾರೆ, ಅದನ್ನ ಎತ್ಕೊಂಡು ಬಂದಿದ್ದೇನೆ ನಿಮ್ಮ ಎದುರಿಗೆ. ಜೈ ಎನ್ನುವ ಸರಿಯಾದ ಅಕ್ಷರದ ಸರಿಯಾದ ವಿಂಗಡಣೆ ರೂಪ ಯಾವ್ದು? ಹಾಗಾದ್ರೆ ಆಪ್ಷನ್ ಆಯ್ಕೆ ಡಿ ಸರಿಯಾದ ಉತ್ತರವಾಗಿದೆ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5. ಕೆಳಗಿನವುಗಳಲ್ಲಿ ಯಾವುದು ಗುಣಿತಾಕ್ಷರಕ್ಕೆ ಉದಾಹರಣೆ ಅಲ್ಲ ಅಂತ ಕೇಳಿದಾನೆ. ಏನಂತ ಕೇಳಿದಾನೆ? ಯಾವುದು ಗುಣಿತಾಕ್ಷರಕ್ಕೆ ಉದಾಹರಣೆ ಅಲ್ಲ ಅಂದ್ರೆ ಇಲ್ಲಿ ಒಂದಿಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾನೆ. ಆಯ್ಕೆ ಎ ಲೇ, ಆಯ್ಕೆ ಬಿ ತು, ಆಯ್ಕೆ ಸಿ ಹೋ, ಆಯ್ಕೆ ಡಿ ಮಾ. ಹಾಗಾದ್ರೆ ಯಾವ್ದು ಇದರಲ್ಲಿ ಗುಣಿತಾಕ್ಷರಕ್ಕೆ ಉದಾಹರಣೆ ಅಲ್ಲ? ಗುಣಿತಾಕ್ಷರ ಅಂದ್ರೇನು? ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿರ್ತದೆ. ವ್ಯಂಜನ ಕೂಡಿಸು ಸ್ವರ. ಇಲ್ಲಿ ಎಷ್ಟು ವ್ಯಂಜನ? ಕೇವಲ ಒಂದು ವ್ಯಂಜನ ಇರಬೇಕು. ಇದನ್ನು ಬಿಡಿಸಿ ಬರೆದಾಗ ನಮಗೆ ನೋಡಿ, ಲ ಕೂಡಿಸು ಎ ದೀರ್ಘ ಸ್ವರ ಇದೆ. ತು ನೋಡಿ ಇಲ್ಲಿ ತು ಅಡಿವತ್ತಿದೆ. ತ ವ್ಯಂಜನ ಕೂಡಿಸು ತ ವ್ಯಂಜನ ಉ ತು ಆಯ್ತು. ಹೋ ಹ ವ್ಯಂಜನ ಕೂಡಿಸು ಓ. ಅದಾದ ನಂತರ ಮ ವ್ಯಂಜನ ಕೂಡಿಸು ಆ. ಹಾಗಾದ್ರೆ ಯಾವ್ದು ಸರಿಯಾದ ಉತ್ತರ ಇದರಲ್ಲಿ? ನೋಡಿ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದ್ರೆ ಅದನ್ನ ನಾವು ಗುಣಿತಾಕ್ಷರ ಅಂತ ಹೇಳಿ ಕರಿತೇವೆ. ಆದ್ರೆ ಆಯ್ಕೆ ಬಿ ಅಲ್ಲಿ ಮಾತ್ರ 2 ವ್ಯಂಜನಗಳಿದ್ದಾವೆ, ತ ಕೂಡಿಸು ತ. ಅದರಿಂದ ಯಾವ್ದು ಸರಿಯಾದ ಉದಾಹರಣೆ ಅಲ್ಲ ಗುಣಿತಾಕ್ಷರಕ್ಕೆ? ಆಯ್ಕೆ ಬಿ ಎನ್ನುವುದು ಸರಿಯಾದ ಉತ್ತರ. ಇನ್ನೊಂದು ನೋಡಿ, ಪ್ರಶ್ನೆ ಸಂಖ್ಯೆ 6. 2 ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು
ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಮಧ್ಯದಲ್ಲಿ ಸ್ವರವಿಲ್ಲದಂತೆ ಒಂದಕ್ಕೊಂದು ಸೇರಿ ಕೊನೆಯಲ್ಲಿ ಒಂದು ಸ್ವರದೊಂದಿಗೆ ಸೇರಿದ್ರೆ ಅದನ್ನ ಏನೆನ್ನುತ್ತಾರೆ? ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳಿದಾವೆ, ಮಧ್ಯದಲ್ಲಿ ಸ್ವರ ಇಲ್ಲ, ಆದ್ರೆ ಕೊನೆಯಲ್ಲಿ ಸ್ವರ ಇದೆ ನೋಡಿ, ಕೊನೆಯಲ್ಲಿ ಸ್ವರದ ಜೊತೆಗೆ ಸೇರ್ಕೊಂಡಿದಾವೆ, ಆದ್ರಿಂದ ಅದನ್ನೇನಂತ ಕರೀತಾರೆ? ಆಯ್ಕೆ ಎ ಅಲ್ಪ ಪ್ರಾಣ, ಆಯ್ಕೆ ಬಿ ಗುಣಿತಾಕ್ಷರ, ಆಯ್ಕೆ ಸಿ ಸಂಯುಕ್ತಾಕ್ಷರ, ಆಯ್ಕೆ ಡಿ ದೀರ್ಘಸ್ವರ. ಆಯ್ಕೆ ಡಿ ದೀರ್ಘಸ್ವರ ಯಾವ್ದಾಗಾದ್ರೆ ಸರಿಯಾದ ಉತ್ತರ? ಸರಿಯಾದ ಉತ್ತರ ಯಾವ್ದಾಗಾದ್ರೆ? ವೆರಿ ಗುಡ್. ಯಾವುದು? ಆಯ್ಕೆ ಸಿ ಸಂಯುಕ್ತಾಕ್ಷರ. ಆಯ್ಕೆ ಸಿ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದ್ರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಮಧ್ಯದಲ್ಲಿ ಒಂದು ಸ್ವರವಿಲ್ಲದಂತೆ, ಮಧ್ಯದಲ್ಲಿ ತ ವ್ಯಂಜನ ಕೂಡಿಸುತ್ತ ಇಲ್ಲಿ ಸ್ವರ ಇಲ್ಲ, ಆದ್ರೆ ಕೊನೆಯಲ್ಲಿ ಒಂದು ಸ್ವರದ ಜೊತೆಗೆ ಸೇರ್ಕೊಂಡಿದ್ರೆ ಅದನ್ನೇನಂತ ಕರಿತೇವೆ? ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತೇವೆ. ಎರಡು ವ್ಯಂಜನಗಳು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದು ಸ್ವರದ ಜೊತೆಗೆ ಸೇರ್ಕೊಂಡಿದ್ರೆ, ಕೊನೆಯಲ್ಲಿ ಸ್ವರ ಇರಬೇಕು, ಸೇರ್ಕೊಂಡಿದ್ರೆ ಅದನ್ನ ಏನಂತ ಕರಿತೇವೆ? ಸಂಯುಕ್ತಾಕ್ಷರ. ಅಲ್ಪ ಪ್ರಾಣ ಅಂದ್ರೇನು? ಕಡಿಮೆ ಶಕ್ತಿಯಿಂದ, ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು ಅಥವಾ ಶಕ್ತಿ, ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡುವ, ಕಡಿಮೆ ಶಕ್ತಿಯನ್ನು ಬಳಸಿ ಉಚ್ಚಾರಣೆ ಮಾಡುವ ಅಕ್ಷರಗಳನ್ನ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಕ ಗ ಚ ಜ, ಅರ್ಥ ಆಯ್ತಲ್ಲ, ಟ ಡ, ಈ ರೀತಿಯ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಎಸ್, ಅಲ್ಪ ಪ್ರಾಣ. ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳು. ಖ, ಅದಾದ ನಂತರ ಘ, ಛ, ಝ, ಠ, ಢ. ನೋಡಿ, ಈ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ಬೇಕಾದಾಗ ನಾನು ಹೆಚ್ಚು ಶಕ್ತಿಯನ್ನ, ಹೆಚ್ಚು ಉಸಿರನ್ನ ಬಳಕೆ ಮಾಡಿದೆ, ಆದ್ರಿಂದ ಅವು ಮಹಾಪ್ರಾಣಾಕ್ಷರಗಳು. ಏನಿವು? ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳು. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಗುಣಿತಾಕ್ಷರ ಅಂದ್ರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿಕೊಂಡಿದ್ರೆ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರಗಳನ್ನ ಗುಣಿತಾಕ್ಷರಗಳು. ದೀರ್ಘಸ್ವರ ಅಂದ್ರೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು, ಸ್ವರಾಕ್ಷರಗಳು. ಎರಡು ಮಾತ್ರ ಕಾಲ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ. ದೀರ್ಘ ಸ್ವರಗಳು ಯಾವ್ಯಾವು? ಆ, ಈ, ಊ, ಏ, ಅರ್ಥ ಆಯ್ತಾ? ಐ, ಊ, ಔ, ಇವೆಲ್ಲ ಏನು ಹಾಗಾದ್ರೆ? ದೀರ್ಘ ಸ್ವರಗಳು. ಎಷ್ಟು ದೀರ್ಘ ಸ್ವರಗಳ ಸಂಖ್ಯೆ? ಒಟ್ಟು 7. ಹ್ರಸ್ವ ಸ್ವರಗಳು ಅಂದ್ರೆ ಯಾವ್ಯಾವು? ಅ, ಈ, ಉ, ಎ, ಅದಾದ ನಂತರ ಓ, ಅ, ಈ, ರು, ಎ, ಓ. ಒಟ್ಟು ಎಷ್ಟು ಹ್ರಸ್ವ ಸ್ವರಗಳು? 6. ಅದರಿಂದ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು? 13. ಅರ್ಥ ಆಯ್ತಲ್ಲ? ಪ್ರಶ್ನೆ ಸಂಖ್ಯೆ 7 ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7 ನೋಡಿ. ಪ್ರಶ್ನೆ 7 ಏನ್ ಹೇಳ್ತದೆ? ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಮಧ್ಯದಲ್ಲಿ ಸ್ವರವಿಲ್ಲದಂತೆ ಒಂದಕ್ಕೊಂದು ಸೇರಿದ್ರೆ ಅದನ್ನೇನಂತ ಕರಿತೀವಿ? ಅದಕ್ಕೆ ಮಧ್ಯದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಮಧ್ಯದಲ್ಲಿ ಸ್ವರವಿಲ್ಲದಂತೆ ಸೇರಿ ಕೊನೆಯಲ್ಲಿ ಒಂದು ಸ್ವರದೊಂದಿಗೆ ಸೇರಿದ್ರೆ, ಇದು ಪ್ರಶ್ನೆ ರಿಪೀಟ್ ಆಗಿದೆ. ಪ್ರಶ್ನೆ ಸಂಖ್ಯೆ ನೋಡಿ 8. ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಂದಕ್ಕೊಂದು ಸೇರಿದಾಗ ಅದನ್ನು ಏನೆಂದು ಕರೆಯುತ್ತೇವೆ? ಇದು ಕೂಡ ಸಂಯುಕ್ತಾಕ್ಷರನೇ, ಆದ್ರೆ ಈ ಸಂಯುಕ್ತಾಕ್ಷರದಲ್ಲಿ ಯಾವ ವಿಧವಾಗ್ತದೆ? ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರ್ತಾವೆ. ಇಲ್ಲಿ ಒಂದೇ ಜಾತಿ ಅಲ್ಲ, ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಂದಕ್ಕೊಂದು ಸೇರಿದಾಗ ಆಗ ಅದನ್ನ ನಾವು ಯಾವ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ? ಆಯ್ಕೆ ಎ ವಿಜಾತಿ ಸಂಯುಕ್ತಾಕ್ಷರ, ಆಯ್ಕೆ ಬಿ ಸಜಾತಿ ಸಂಯುಕ್ತಾಕ್ಷರ, ಆಯ್ಕೆ ಸಿ ಅನುನಾಸಿಕ ಅಕ್ಷರ ಹಾಗೂ ಆಯ್ಕೆ ಡಿ ಅಲ್ಪ ಪ್ರಾಣಾಕ್ಷರಗಳು. ಯಾವ್ದು ಹೇಳ್ತಾ ಹೋಗಿ? ಎಸ್, ವೆರಿ ಗುಡ್. ಆಯ್ಕೆ ಎ ವಿಜಾತಿ ಸಂಯುಕ್ತಾಕ್ಷರ. ಯಾಕೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಇಲ್ಲಿ ಸೇರ್ಕೊಳ್ತವೆ. ಸ ಕೂಡಿಸು ತ ಕೂಡಿಸು ರ ಕೂಡಿಸು ಅ ಅಂದ್ರೆ ಏನಾಯ್ತು? ಅಲ್ಲಿ ತ್ರ ಅಂತ ಆಯ್ತು, ಸ್ತ್ರ ಅಂತ ಆಯ್ತು. ಏನಾಯ್ತು? ಸ್ತ್ರ. ನೋಡಿ, ಅ ಎನ್ನುವ ಸ್ವರ ಇದೆ, ಆದ್ರಿಂದ ಸ್ತ್ರ. ಒಂದ್ ವೇಳೆ ಈ ಎನ್ನುವ ದೀರ್ಘ ಸ್ವರ ಇದ್ರೆ ಸ್ತ್ರೀ ಆಗ್ತಿತ್ತು. ಹೌದಾ? ನೋಡಿ, ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಒಂದು ಸ್ವರದ ಜೊತೆಗೆ ಕೂಡ್ಕೊಂಡಿದ್ದಾವೆ. ಸಜಾತಿ ಅಂದ್ರೆ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಕೂಡ್ಕೊಳ್ಳುವಂಥದ್ದು. ಸ ಕೂಡಿಸು ಸ ಕೂಡಿಸು ಅ ಎನ್ನುವ ಸ್ವರ ಅಂದ್ರೆ ಏನಾಯ್ತು? ಇಲ್ಲಿ ಸ. ನೋಡಿ, ಸ ಕೆ ಸ ಅಡಿವತ್ತು ಬಂದ್ರೆ ಅದು ಸಜಾತಿ ಸಂಯುಕ್ತಾಕ್ಷರ. ಅನುನಾಸಿಕ ಅಂದ್ರೆ
ಅನು ಅಂದ್ರೆ ಸಹಾಯ, ನಾಸಿಕ ಅಂದ್ರೆ ಮೂಗು, ನಾಸಿಕ ಅಂದ್ರೆ ಏನಿಲ್ಲಿ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಪ್ಪ? ಎಸ್, ವೆರಿ ಗುಡ್. ಮೂಗಿನ ಸಹಾಯದಿಂದ ಉಚ್ಚಾರಣೆಗೊಳ್ಳುವಂತಹ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಯಾವ್ಯಾವ ಅನುನಾಸಿಕ ಅಕ್ಷರಗಳು? ಕ ಕ ಗ ಗ ಜ್ಞ, ಚ ಚ ಜ ಜ ಜ್ಞ, ಟ ಟ ಡ ಡ ಣ, ಇನ್ನೊಂದು ತ ತ ದ ದ ನ, ಪ ಪ ಪ ಪ ಮ. ಇಲ್ಲಿ ನೋಡ್ರಿ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಆ ವರ್ಗದ ಕೊನೆಯ ಅಕ್ಷರಗಳು ಏನಿದಾವಲ್ಲ, ಜ್ಞ ಜ್ಞ ಣ ನ ಮ, ಈ ಅಕ್ಷರಗಳಿಗೆ ನಾವೇನಂತ ಕರಿತೇವೆ? ಎಸ್, ವೆರಿ ಗುಡ್, ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಅಲ್ಪ ಪ್ರಾಣ ಈಗ ನಾವು ಚರ್ಚೆ ಮಾಡಿದ್ದೇವೆ ಈಗ ತಾನೆ. ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಪ್ರಶ್ನೆ ಸಂಖ್ಯೆ 9, ಕೆಳಗಿನವುಗಳಲ್ಲಿ ಯಾವುದು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ? ಪ್ರಶ್ನೆ ಏನಿಲ್ಲಿ? ಕೆಳಗಿನವುಗಳಲ್ಲಿ ಯಾವುದು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ? ಸಜಾತಿ ಅಂದ್ರೆ ಅಜೇ ಜಾತಿಯ ವ್ಯಂಜನಾಕ್ಷರ ಅಡಿವತ್ತಾಗಿ ಬರುವಂತದ್ದು. ಎಲ್ಲಿ ಬಂದಿದೆ ಇಲ್ಲಿ? ಆಯ್ಕೆ ಎ ಕೀರ್ತಿ, ಆಯ್ಕೆ ಬಿ ಅಮ್ಮ, ಆಯ್ಕೆ ಸಿ ಸ್ವಾಮಿ, ಆಯ್ಕೆ ಡಿ ಪುಸ್ತಕ. ಯಾವ್ದಿಲ್ಲಿ ಸಹಜಾತಿ ಸಂಯುಕ್ತಾಕ್ಷರ? ಸಹಜಾತಿ ಅಂದ್ರೆ ಅದೇ ಜಾತಿಯ ವ್ಯಂಜನಾಕ್ಷರ ಅಡಿವತ್ತಾಗಿ ಬಂದಿರುವಂತದ್ದು. ಯಾವುದು ಉದಾಹರಣೆ? ಆಯ್ಕೆ ಬಿ ಎಸ್, ಅಮ್ಮ ಅನ್ನೋದು ಸರಿಯಾದ ಉತ್ತರ. ಕೀರ್ತಿ ಅನ್ನೋದು ವಿಜಾತಿ ಸಂಯುಕ್ತಾಕ್ಷರ, ವಿಜಾತಿ ಸಂಯುಕ್ತಾಕ್ಷರ. ನೋಡಿ, ತಕ್ಕೆ ಅರ್ಕಾರ ರ ಅಡಿವತ್ತು ಬಂದಿದೆ. ನೋಡಿ, ಸ್ವಾಮಿ ಇದು ಕೂಡ ಏನಿಲ್ಲಿ ವಿಜಾತಿ ಸಂಯುಕ್ತಾಕ್ಷರ. ಯಾಕೆ? ಸಕ್ಕೆ ವಕಾರ ಅಡಿವತ್ತಾಗಿ ಬಂದಿದೆ. ಪುಸ್ತಕ ಸಕ್ಕೆ ತ ಅನ್ನೋದು ಅಡಿವತ್ತಾಗಿ ಬಂದಿದೆ. ಇದು ಕೂಡ ಏನು ಹಾಗಾದ್ರೆ ವಿಜಾತಿ ಸಂಯುಕ್ತಾಕ್ಷರ. ಅರ್ಥ ಆಯ್ತಲ್ಲ? ಇನ್ನು ಪ್ರಶ್ನೆ ಸಂಖ್ಯೆ 10, ಕೃಷ್ಣ ಎಂಬ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವುದು? ಇಲ್ಲಿ ನೋಡಿ, ಪ್ರಶ್ನೆ ಅದ್ಭುತವಾಗಿದೆ. ಇದು ರಿಪೀಟ್ ಆಗಿರುವಂತದ್ದು ಪರೀಕ್ಷೆಯಲ್ಲಿ 2 ಸಾರಿ ಬಂದಿದೆ. ಕೃಷ್ಣ ಎನ್ನುವ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಎನ್ನುವ ಒಂದು ಪದ ಕೊಟ್ಟಿದ್ದಾರೆ. ಅದರಲ್ಲಿ 2 ಅಕ್ಷರಗಳಿದಾವೆ. ಇದರಲ್ಲಿ ಸಂಯುಕ್ತಾಕ್ಷರ ಯಾವುದು? ಸಂಯುಕ್ತ ಅಕ್ಷರ ಯಾವುದು? ಸಂಯುಕ್ತ ಪದ ಕೇಳಿಲ್ಲ ಅವನು. ಏನ್ ಕೇಳಿದಾನೆ? ಸಂಯುಕ್ತ ಅಕ್ಷರ ಕೇಳಿದಾನೆ. ಯಾವುದು ಸಂಯುಕ್ತ ಅಕ್ಷರ? ಆಯ್ಕೆಗಳು ನೋಡ್ತಾ ಬನ್ನಿ. ಆಯ್ಕೆ ಎ ಏನ್ ಹೇಳ್ತದೆ? ಕೃ ಮತ್ತು ಶ್ನ ಎರಡೂ ಕೂಡ ಸಂಯುಕ್ತ ಅಕ್ಷರಗಳು. ಈ ಬಿ ಆಯ್ಕೆ ಏನ್ ಹೇಳ್ತದೆ? ಇಲ್ಲಿ ಯಾವುದು ಇಲ್ಲ ಅಂತ ಹೇಳ್ತಾ ಇದೆ. ಸಿ ಏನ್ ಹೇಳ್ತದೆ? ಕೃ ಮಾತ್ರ ಅಂತ ಹೇಳ್ತಾ ಇದೆ. ಡಿ ಏನ್ ಹೇಳ್ತದೆ? ಶ್ನ ಅನ್ನೋದು ಸಂಯುಕ್ತಾಕ್ಷರ ಅಂತ ಹೇಳ್ತದೆ. ಹಾಗಾದ್ರೆ ನೋಡ್ತಾ ಬನ್ನಿ. ಹೇಳಿ ಈಗ ಯಾವುದು ಸರಿಯಾದ ಉತ್ತರ? ವೆರಿ ಗುಡ್, ಆಯ್ಕೆ ಡಿ ಅನ್ನೋದು ಸರಿಯಾದ ಉತ್ತರ. ಯಾಕೆ? ಶ್ನ ಅನ್ನೋದು ಸಂಯುಕ್ತಾಕ್ಷರ. ಶ ಕೂಡಿಸು ನ ಯಾವ ಸ್ವರದೊಂದಿಗೆ? ಅ ಎನ್ನುವ ಸ್ವರದೊಂದಿಗೆ ಶ್ನ ಆಯ್ತು. ಆದ್ರೆ ಕೃ ಅನ್ನೋದು ಯಾಕಲ್ಲ? ಬಿಡಿಸಿ ಬರ್ದಾಗ ನೋಡಿ ನಮ್ಗೆ ಕ ಕೂಡಿಸು ರು ಅನ್ನೋದೇನಲ್ಲಿ? ಎಸ್, ಋಸ್ವ ಸ್ವರ, ಅದು ಸ್ವರಾಕ್ಷರ. ಒಂದು ವ್ಯಂಜನಕ್ಕೆ ಏನ್ ಸೇರ್ಕೊಂಡಿದೆ ಇಲ್ಲಿ? ಒಂದು ಸ್ವರ ಸೇರ್ಕೊಂಡಿದೆ. ಒಂದು ಸ್ವರ ಅಂದ್ರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದ್ರೆ ಏನಂತ ಕರಿತೀವಿ ನಾವು? ಅದನ್ನ ಗುಣಿತಾಕ್ಷರ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಗುಣಿತಾಕ್ಷರ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇನ್ನ ಕೊನೆಯ ಪ್ರಶ್ನೆ, ಇನ್ನೊಂದು ಪ್ರಶ್ನೆ, ಇನ್ನು 2 ಪ್ರಶ್ನೆಗಳಿದಾವೆ ನೋಡಿ ಇಲ್ಲಿ. 11, ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತಾಕ್ಷರವಿರುವ ಪದ? ನೋಡಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಈ ರೀತಿಯಾಗಿ ಬರ್ತವೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಈ ಕೆಳಗಿನವುಗಳಲ್ಲಿ ಸಂಯುಕ್ತ ಅಕ್ಷರವಿರುವಂತಹ ಪದವನ್ನು ಗುರುತಿಸಿ ಅಂತ ಹೇಳಿದಾನೆ. ಸಂಯುಕ್ತ ಅಕ್ಷರವನ್ನು ಒಳಗೊಂಡಿರುವ ಪದ ಯಾವುದು? ಆಯ್ಕೆ ಎ ಆರಸ, ಆಯ್ಕೆ ಬಿ ಕಮಲ, ಆಯ್ಕೆ ಸಿ ಶಾಲೆ, ಆಯ್ಕೆ ಡಿ ಪ್ರಗತಿ. ಯಾವ್ದಾಗಾದ್ರೆ ಸಂಯುಕ್ತ ಅಕ್ಷರ ಅಂದ್ರೆ ಒತ್ತಕ್ಷರ ಇರುವಂತಹ ಪದ ಯಾವುದು? ಆಯ್ಕೆ ಡಿ ಅನ್ನೋದು ಸರಿಯಾದ ಉತ್ತರವಾಗಿದೆ. ಉಳಿದ ಎಲ್ಲಿ ನೋಡಿದ್ರು ನಮ್ಗೆ ಏನ್ ಸಿಗಂಗಿಲ್ಲ? ವೆರಿ ಗುಡ್, ಒತ್ತಕ್ಷರ ಸಿಗುವುದಿಲ್ಲ. ಒತ್ತಕ್ಷರ ಇರುವಂತಹ ಪದ ಯಾವುದು? ಆಯ್ಕೆ ಡಿ ಅನ್ನೋದು ಸರಿಯಾದ ಉತ್ತರವಾಗಿದೆ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಕೊನೆಯ ಪ್ರಶ್ನೆ 12, ರಾಷ್ಟ್ರ ಎನ್ನುವ ಪದದಲ್ಲಿರುವ ಸಂಯುಕ್ತ ಅಕ್ಷರವನ್ನ ವಿಂಗಡಿಸಿ ಬರೆದಾಗ ಯಾವುದು ಸರಿಯಾಗ್ತದೆ ಅಂತ ಕೇಳಿದಾನೆ. ಪ್ರಶ್ನೆ ಏನಿಲ್ಲಿ? ರಾಷ್ಟ್ರ ಎನ್ನುವ ಪದ ಇದೆ, ಇದರಲ್ಲಿ ಸಂಯುಕ್ತ ಅಕ್ಷರವನ್ನ ವಿಂಗಡಣೆ ಮಾಡಿ ಬರಿಬೇಕು ಅಂತ ಕೇಳಿದಾನೆ. ಸಂಯುಕ್ತ ಅಕ್ಷರ ಯಾವ್ದು ಇದರಲ್ಲಿ? ವೆರಿ ಗುಡ್, ಸ್ಟ್ರ ಅನ್ನೋದು ಸಂಯುಕ್ತ ಅಕ್ಷರ. ಸಂಯುಕ್ತ ಅಕ್ಷರ ಯಾವ್ದಿಲ್ಲಿ? ಸ್ಟ್ರ ಎನ್ನುವುದು ಸಂಯುಕ್ತ ಅಕ್ಷರವಾಗಿದೆ. ಈ ಅಕ್ಷರವನ್ನ ಬಿಡಿಸಿ ಬರೆಯುವ ಕ್ರಮ ಹೇಗೆ? ಸರಿಯಾದ ವಿಂಗಡಣೆ ಯಾವುದು ಅಂತ ಕೇಳಿದಾನೆ. ಆಯ್ಕೆ ಎ ನೋಡಿ, ಶ ಕೂಡಿಸು ತ ಕೂಡಿಸು ಅ. ಆಯ್ಕೆ ಬಿ ಶ ವ್ಯಂಜನ ಕೂಡಿಸು ಟ ವ್ಯಂಜನ ಕೂಡಿಸು ಅ. ಆಯ್ಕೆ ಸಿ ಶ ವ್ಯಂಜನ ಕೂಡಿಸು ಟ ವ್ಯಂಜನ ಕೂಡಿಸು ರ ವ್ಯಂಜನ ಕೂಡಿಸು ಅ. ಆಯ್ಕೆ ಡಿ ಶ ಕೂಡಿಸು ರ ಕೂಡಿಸು ಅ.
ಯಾವ್ದು ಹಾಗಾದ್ರೆ ಸರಿಯಾದ ಉತ್ತರ? ಷ್ಟನ ನೋಡಿ, ಇದನ್ನು ಕೂಡಿಸಿ ಬರೆದಾಗ ನಮ್ಗೆ ಏನ್ ಸಿಗ್ತದೆ? ಸ್ತ. ಇದನ್ನು ಕೂಡಿಸಿ ಬರೆದಾಗ ಶ ಇದೆ ನೋಡಿ, ಇಲ್ಲಿ ಶಕ್ಕೆ ಅ ಎನ್ನುವ ಸ್ವರ ಸೇರ್ಕೊಂಡಿದೆ, ಷ್ಟ. ಇನ್ನೊಂದು ನೋಡಿ, ಶ ಇದೆ, ಶ ಅ ವ್ಯಂಜನ ಇದೆ ಅಂದ್ಮೇಲೆ ಅದನ್ನ ಶ ಮಾಡಬೇಕು. ಯಾವ್ಯಾವ ವ್ಯಂಜನಾಕ್ಷರಗಳು ಇದ್ದಾವೆ ಕೆಳಗಡೆ? ಟ ಇದೆ, ರ ಇದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಯ್ಕೆ ಸಿ ಅನ್ನೋದು ಸರಿಯಾದ ಉತ್ತರ. ಸರಿಯಾದ ಉತ್ತರ ಯಾವುದು? ಆಯ್ಕೆ ಸಿ. ಇನ್ನೊಂದು ಆಯ್ಕೆ ಡಿ ಬಿಡಿಸಿ ಬರೆಯೋದು ಹೇಗೆ? ಶ ಕಿಲೇನ್ ಸೇರ್ಕೊಂಡಿದೆ, ಕೊನೆಯ ಸ್ವರ ಅ ಇದೆ, ಹಾಗಾಗಿ ನಾವೇನ್ ಮಾಡೋಣ, ಅದನ್ನ ಶ ಅಂತ ಹೇಳಿ ಬರೆದು ಬಿಡೋಣ. ಈಗ ಯಾವ ವ್ಯಂಜನಗಳಿದಾವೆ ಕ್ರಮವಾಗಿ ಹಾಕೊಳ್ತಾ ಬಂದು ಒಂದೇ ವ್ಯಂಜನ ಇದೆ, ಯಾವ್ದದು? ರ. ಸರ್ ಇದನ್ನ ಹೆಂಗ್ ಬರೆಯೋದು? ಶ್ರ ಈ ತರ ಬರೆಯೋದಾ ಅಥವಾ ಈ ತರ ಬರೆಯೋದಾ? ಯಾವ್ದು ಕೂಡ ಆಗ್ತದೆ. ಯಾವ ಕ್ರಮ ನಿಮ್ಗೆ ಅನ್ವಯ ಆಗ್ತದೋ ಎರಡನ್ನೂ ಬರಿಬಹುದು. ಕೆಲವೊಮ್ಮೆ ನಾವು ಸೂರ್ಯ ಅಂತ ಹೇಳಿ ಹೇಗ್ ಬರಿತೇವೆ? ಈ ರೀತಿಯಾಗಿ ಹೆಚ್ಚು ಸಂದರ್ಭದಲ್ಲಿ ಬರಿತೇವೆ. ಆದ್ರೆ ಸೂರ್ಯ ಹೀಗೂ ಬರಿಬಹುದು, ನಾವು ಹೀಗೂ ಬರಿಬಹುದು. ನೋಡಿ, ರ ಮೊದಲು ಬರೆದು ಯನ ಯಕಾರ ಅಡಿವತ್ತನ ನಾನು ಕೊನೆಯಲ್ಲಿ ಕೊಟ್ಟೆ, ಇದು ಕೂಡ ಸರಿಯಾದ ಕ್ರಮ. ಇದು ಕೂಡ ಸರಿಯಾದ ಕ್ರಮ, ಇದು ಕೂಡ ಸರಿಯಾದ ಕ್ರಮ, ಎರಡು ಸರಿಯಾದವೇ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಹಾಗಾದ್ರೆ ನಾವೇನ್ ಮಾಡಿದೀವಿ ಈ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳು ಹಾಗೂ ಸಂಯುಕ್ತಾಕ್ಷರಗಳನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಜೊತೆಗೆ ಈ ಎರಡು ಟಾಪಿಕ್ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನ ನೋಡಿದ್ದೇವೆ. ಮೊದಲನೇದಾಗಿ ಯಾರು ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಇಷ್ಟವಾದ್ರೆ ನಿಮ್ಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಇಲ್ಲಿ ನಡೆಯುವಂತದ್ದು ಕೇವಲ ಉಚಿತ ತರಗತಿಗಳು ಮಾತ್ರ. ನಮ್ಮ ಟೀಚರ್ ಎಕ್ಸಾಮ್ಗೆ, ಕೆಇಎ ನಡೆಸುವಂತಹ ಪರೀಕ್ಷೆಗಳು ನಡೆಸುವಂತಹ ಎಕ್ಸಾಮ್ಗೆ ಇಲ್ಲಿ ಉಚಿತವಾಗಿ ನಾವು ಸಮಗ್ರ ಕನ್ನಡದ ವ್ಯಾಕರಣವನ್ನ ಹಂಚಿಕೊಳ್ತಾ ಇದ್ದೇವೆ. ಆದ್ರಿಂದ ಈ ಪ್ಲಾಟ್ಫಾರ್ಮ್ ಅನ್ನ ನೀವು ಬಳಕೆ ಮಾಡಿಕೊಂಡ್ರೆ ನಿಮ್ಮ ಯಶಸ್ಸಿಗೆ ಇದೊಂದು ಅಳಿಲು ಸೇವೆ ಅಥವಾ ಮೆಟ್ಟಿಲಾದ್ರೆ ನಮ್ಮ ಸಮಯ ಹಾಗೂ ಶಕ್ತಿ ಸಾರ್ಥಕವಾಗ್ತದೆ. ಮತ್ತೊಮ್ಮೆ ಭೇಟಿಯಾಗೋಣ. ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ ಛತ್ತರ್. ಧನ್ಯವಾದಗಳು.